ಇದೇನಿದು? ಗೌರಮ್ಮ ಆಂಟಿ ಮಲ್ಲಿಕಾರ್ಜುನ್ ಮನೆಗೆ ಹೋಗಿ ಇನ್ನೂ ಬರ್ಲೇ ಇಲ್ವಲ್ಲ? ಮಲ್ಲಿಕಾರ್ಜುನ್ ನಮ್ ಪ್ಲಾನ್ನ ಒಪ್ಕೊಂಡಿರ್ತಾನ? ಅವನು ಒಪ್ಕೊಂಡಿದ್ರೆ ಇಷ್ಟೊತ್ತಿಗೆ ಆಂಟಿ ಫೋನ್ ಮಾಡ್ಬೇಕಿತ್ತು. ಫೋನ್ ಮಾಡಿಲ್ಲ ಅಂದ್ರೆ ಇನ್ನೂ ಡೀಲ್ ಓಕೆ ಆಗಿಲ್ವಾ ಏನೋ? ಐಶ್ವರ್ಯ, ಐಶ್ವರ್ಯ, ಏನು? ಮಗು ಬರ್ತ್ಡೇ ಹತ್ರ ಬರ್ತಿದ್ಯಲ್ವಾ? ಅವನಿಗೇನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ? ಇವತ್ ಶಾಪಿಂಗ್ ಹೋಗೋಣವಾ? ಹೋಗೋಣ ಅಕ್ಕ, ಇನ್ನು ಟೈಮ್ ಇದೆಯಲ್ಲ. ಅರ್ಜೆಂಟ್ ಆಗಿ ಹೋಗಿ ತರೋದೇನ್ ಬೇಕಾಗಿಲ್ಲ, ಆಮೇಲೆ ನೋಡೋಣ ಬಿಡು. ಐಶ್ವರ್ಯ, ಏನ್ ವೈದೇಹಿ, ಏನಾಯ್ತು? ಏನಿಲ್ಲ ರೀ, ಮಗು ಬರ್ಡೇ ಹತ್ರ ಬಂತಲ್ವಾ, ಶಾಪಿಂಗ್ ಹೋಗೋಣ ಅಂದ್ರೆ ಅದೇನಣ್ಣ, ಅದಕ್ಕೆ ದುಡ್ಡು ಕೊಟ್ಟು ಮತ್ತೆ ಸಾರಿ ಹೇಳ್ತಿದ್ಯಲ್ಲ? ಇದುವರೆಗೂ ದುಡ್ಡು ಕೊಟ್ಟಿಲ್ದೇ ಇರೋದಕ್ಕೆ ಸಾರಿ ಹೇಳ್ದೆ ಅಖಿಲ್. ಅಂದ್ರೆ ಅದೇನಪ್ಪ, ಹೆಣ್ಮಕ್ಳು ಅಂದ್ಮೇಲೆ ಏನಾದ್ರೂ ಖರ್ಚಿರುತ್ತಲ್ಲ, ಪ್ರತಿ ಸಲ ನಮ್ಮನ್ ಕೇಳಕ್ಕಾಗಲ್ಲ. ಅವರು ನಮ್ಗೋಸ್ಕರ, ಮಕ್ಳಿಗೋಸ್ಕರನೇ ತಾನೇ ಖರ್ಚು ಮಾಡೋದು. ಅದಕ್ಕೆ ವೈದೇಹಿ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಇನ್ನೊಂದ್ಸರಿ ಸಾರಿ ಹೇಳೋ ಅವಕಾಶ ಬರ್ದಿದ್ದ ಹಾಗೆ ಪ್ರತಿ ತಿಂಗಳು ನಾನು ದುಡ್ಡು ಕೊಡ್ತೀನಿ. ಹಾ, ಅಂದ್ರೆ ಈಗ ನಾನು ಕೂಡ ಶ್ಯಾಮಂಗೆ ಖರ್ಚಿಗೆ ದುಡ್ಡು ಕೊಡ್ಬೇಕಲ್ವಾ? ಕೊಡಪ್ಪ, ಹೆಂಡತಿ ಕೊಡ್ಬೇಕಾದ್ದು ನಿನ್ ಕರ್ತವ್ಯ. ಶ್ಯಾಮ, 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 ಬರ್ತಿದ್ದೀನಿ ರೀ. ಏನ್ರಿ? ಇತ್ತೋಗೋ ಶ್ಯಾಮ, ನನ್ನ ಲಾಕರ್ ಡೂಪ್ಲಿಕೇಟ್ ಕೀ ನಿನ್ನ ಹತ್ರ ಇಟ್ಕೋ. ಅಯ್ಯೋ, ನನಗೆ ಯಾಕ್ರಿ? ಅದೇ, ನಿನಗೆ ಯಾವಾಗಾದ್ರೂ ದುಡ್ಡಿನ ಅವಶ್ಯಕತೆ ಇದ್ರೆ ಲಾಕರ್ ಓಪನ್ ಮಾಡಿಕೊಂಡು ನಿನಗೆ ಬೇಕಾದಷ್ಟು ತಗೋಬಹುದು. ನಾನು ಮನೇಲೇ ಇರೋಳಲ್ವೇನ್ರಿ? ನನ್ಗೆ ದುಡ್ಡಿನ ಅಗತ್ಯ ಏನಿರತ್ತೆ? ದುಡ್ಡಿನ ಅಗತ್ಯ ಅನ್ನೋದು ಹೇಳಿ ಕೇಳಿ ಬರಲ್ಲ. ಯಾವಾಗ ಯಾವ ರೂಪದಲ್ಲಾದ್ರೂ ಅಗತ್ಯ ಬರ್ಬೋದು. ತಗೋ. ಹಾಗ್ ಅಗತ್ಯ ಇದ್ರೆ ಆಗ ನಿಮ್ಮನ್ನೇ ಕೇಳಿ ತಗೋತೀನಿ ರೀ. ಹಾಗಲ್ಲ ಶ್ಯಾಮ, ಈ ಕೀ ನಿನ್ ಹತ್ರ ಇದ್ರೆ. ನೀವಿದ್ದಾಗ ನನ್ಗೇನು ಅಗತ್ಯ ಇಲ್ಲ ರೀ. ಓಕೆ, ನಿನ್ನಿಷ್ಟ. ಅತಿಗೆಗಿರೋ ಒಳ್ಳೆ ಲಕ್ಷಣಗಳು ಶ್ಯಾಮಂಗೂ ತುಂಬಾ ಇದೆ ಅಣ್ಣ. ಮುಂದೆ ಇರೋರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದು, ಎಲ್ಲರನ್ನೂ ಸಂತೋಷವಾಗಿ ಇಟ್ಕೊಳ್ಳೋದು, ಈ ಲಕ್ಷಣ ಇಬ್ರಲ್ಲೂ ಇದೆ ಅಣ್ಣ. ಏನ್ ಅಖಿಲ್, ಬೆಳಗ್ಗೆನೆ ನೀವು ಅಣ್ಣ ತಮ್ಮ ನಾವ್ ಅಕ್ಕ ತಂಗಿರ್ಗೆ ಪೂಸಿ ಹೊಡಿತಿದ್ದೀರಿ? ಇಲ್ಲ ಅದ್ಗೆ, ನಾನ್ ನಿಜ ಹೇಳ್ತಿದ್ದೀನಿ. ಶ್ಯಾಮನಿಂದ ದಿನಕ್ಕೊಂದು ಒಳ್ಳೆ ಲಕ್ಷಣ ಹೊರಗಡೆ ಬರ್ತಿದೆ. ಆ ಲಕ್ಷಣ ನಂಗೆ ತುಂಬಾ ಇಷ್ಟ ಆಗ್ತಿದೆ. ಹೌದಾ? ಮಲ್ಲಿಕಾರ್ಜುನ ಪ್ಲಾನ್ ಒಪ್ಕೊಂಡ? ಒಪ್ಕೊಳ್ದೆ ಏನ್ ಮಾಡ್ತಾನೆ? ಒಪ್ಕೊಳ್ದೆ ಇದ್ರೇನೆ ಅವನಿಗೆ ತೊಂದ್ರೆ. ನಾನೇನೋ ಅವನಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದಾನೆ, ಆದ್ರೆ ಅವನೇ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಅವನಿಗಿನ್ನೂ ಅರ್ಥ ಆಗಿಲ್ಲ. ಅವನೇನ್ ಅನ್ಕೊಂಡ್ರೆ ನಮಗೇನು ಆಂಟಿ? ನಾವ್ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ನಡೆದ್ರೆ ಸಾಕು. ನಡೆಯತ್ತೆ, ಅಂದ್ಕೊಂಡಿದ್ದು ಅಂದ್ಕೊಂಡ್ ಹಾಗೇ ನಡೆಯತ್ತೆ. ಈ ಪ್ಲಾನ್ ಇಂದ ಆ ಶ್ಯಾಮ ಅನ್ನೋ ಪೀಡೆ ನಿನ್ನಿಂದ ದೂರ ಹೋಗುತ್ತೆ. ಶ್ಯಾಮ ಶಾಶ್ವತವಾಗಿ ನನ್ನ ಕಾಲ್ ಹತ್ರನೇ ಬಿದ್ದಿರ್ತಾಳೆ. ಹೌದು ಆಂಟಿ,
ನಮ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ಲ, ಯಾರನ್ನಾದ್ರೂ ಅರೇಂಜ್ ಮಾಡಿದ್ರಾ? ಹೊರಗಡೆ ಅವರನ್ನ ಅರೇಂಜ್ ಮಾಡಿದ್ರೆ ಮುಂದೆ ಅವರು ನಮ್ಗೆ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಆಮೇಲೆ ನಾವ್ ಆಡ್ತಾ ಇರೋ ಆಟ ಎಲ್ರಿಗೂ ಗೊತ್ತಾಗತ್ತೆ. ಅದಕ್ಕೆ ಈ ಪ್ಲಾನ್ ಅಲ್ಲಿ ಯಾರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳೋದು ಬೇಡ. ಆದ್ರೆ ನಮಗೊಬ್ರು ಬೇಕೇ ಬೇಕಲ್ವಾ? ನಮ್ಮ ರೂಪರಾಣಿನೇ ಇದ್ದಾಳಲ್ಲ. ರೂಪರಾಣಿನ ಇವತ್ತೇ ಬಾ ಅಂತ ಹೇಳಿದೀನಿ. ರೂಪರಾಣಿ ಬರ್ತಿದ್ದಾಳೆ, ಓಕೆ. ಆದ್ರೆ ಹೇಗೆ? ಹೇಗಂದ್ರೆ ಗುಡ್ ಐಡಿಯಾ. ಈ ತಿಂಗಳು ರೂಪರಾಣಿಗೆ ಬೆಂಗಳೂರಲ್ಲೇ ತುಂಬಾ ಪ್ರೋಗ್ರಾಮ್ಸ್ ಇದಾವೆ. ರೂಪರಾಣಿ ಬಂದಿದ್ದಾಳೆ ಅಂದ್ರೆ ನಾಳೆನೋ ನಾಡಿದ್ದು ಪ್ರೋಗ್ರಾಮ್ ಒಪ್ಕೊಂಡಿರ್ತಾರೆ. ಈಗ ಪ್ರೋಗ್ರಾಮ್ ಬೇಡ ಅಂತ ಅಮ್ಮೋರ್ ಹತ್ರ ಬೇಡ್ಕೊಳ್ಳೋಣ ಅಂತ ಹೋದ್ರೆ ಅವ್ರ ಜೊತೆಗೆ ಐಶ್ವರ್ಯ ಅಕ್ಕ ಬೇರೆ ಇದ್ರು. ಮಾತಾಡೋಕೆ ಆಗ್ಲಿಲ್ಲ. ಈಗ ಎಲ್ರು ನಿದ್ರೆ ಮಾಡ್ತಿರ್ತಾರೆ. ಮೆಲ್ಗೆ ಔಟ್ ಹೌಸ್ಗೆ ಹೋಗಿ ಗೌರಮ್ನವ್ರು ಬೇಡ್ಕೊಳ್ಳೋದೇ ಒಳ್ಳೇದೇನೋ. ಐಶ್ವರ್ಯ, ನಮಗ್ ಬೇಕಾಗಿರೋ ಮನುಷ್ಯ ರೆಡಿ. ಹೇಗಿದ್ದಾನೆ ನನ್ನ ಮಗ? ತುಂಬಾ ಚೆನ್ನಾಗಿದ್ದಾನೆ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ರೆ ಬೇಗ ಸೆಟಲ್ ಆಗ್ಬೋದು. ಏನ್ ಸೆಟಲ್ ಆಗೋದು ಏನೋ. ಈ ಪ್ಯಾಂಟು, ಈ ಟೀ ಶರ್ಟು ಸ್ವಲ್ಪನೂ ಕಂಫರ್ಟ್ ಆಗೇ ಇಲ್ಲ. ಸ್ವಲ್ಪ ಹೊತ್ತಷ್ಟೇ ಅಲ್ಲ, ಸಹಿಸ್ಕೋ. ಓಕೆ, ಸಹಿಸ್ಕೋತೀನಿ. ಇನ್ನೇನ್ ಮಾಡೋದು? ಇಲ್ ನೋಡು, ಈ ಕಲ್ಲಿಟ್ಕೋ. ಜೊತೆಗೆ ಈ ದುಡ್ಡನ್ನು ನಿನ್ನ ಹತ್ರ ಇಟ್ಕೋ. ಈ ನೋಟಿನ ಕಟ್ಟು ಓಕೆ, ಈ ಕಲ್ಲಿ ಯಾಕೆ? ಅದ್ರಲ್ಲೇ ನಿಜವಾದ ವಿಷಯ ಇರೋದು. ಹೇಳಿದ್ದ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಇನ್ ಹೇಗೆ ಆಕ್ಟ್ ಮಾಡ್ತೀನಿ ನೋಡ್ತಿರು. ಶ್ಯಾಮ, ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಈಗ ನಾನು ಗೌರಮ್ನವ್ರ ಹತ್ರ ಪ್ರೋಗ್ರಾಮ್ ವಿಷಯ ಮಾತಾಡಕ್ ಹೋಗ್ತಿದ್ದೀನಿ ಅಂತ ಹೇಗ್ ಹೇಳೋದು? ಅದು ಅದೇ ಶ್ಯಾಮ, ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಏನಿಲ್ಲ ರೀ, ಗೌರಮ್ನವರು ಸರಿಯಾಗಿ ಊಟನೇ ಮಾಡಿಲ್ಲ. ಏನಾದ್ರೂ ಬೇಕಂತ ಕೇಳಕ್ ಹೋಗ್ತಿದ್ದೀನಿ ಅಷ್ಟೇ. ಈ ಕೆಲಸ ಎಲ್ಲ ಮಾಡಕ್ಕೆ ಬೋರಮ್ಮ ಇದಾರಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀಯ. ಹೋಗಿ ರೆಸ್ಟ್ ತಗೋ. ಹೋಗು. ನೋಡು, ಈಗ ಎಲ್ರೂ ಮಲಗಿರ್ತಾರೆ. ನೀನು ಬೇಗ ಹೊರಗಡೆ ಹೋಗ್ಬಹುದು. ಹೋಗು ಹೋಗು ಹೋಗು, ಬೇಗ, ಹುಷಾರು.
ಯಾರು? ಯಾರಲ್ಲಿ? ಏಯ್, ಯಾರು? ಏಯ್, ನಿಂತ್ಕೋ, ಕಳ್ಳ! ಏಯ್, ಕಳ್ಳ! ಏಯ್, ಕಳ್ಳ! ಕಳ್ಳ! ಏಯ್, ಯಾರದು? ನಿನ್ನೆ ನಿಂತ್ಕೋ. ಅಖಿಲ್, ಏನದು ಏನಾಯ್ತು? ಸೌಂಡ್ ಬಂತಲ್ಲ? ಹೌದು, ನಮಗೂ ಆ ಸೌಂಡ್ ಕೇಳಿ ಎಚ್ಚರಿಕೆ ಆಗಿದ್ದು. ಯಾರೋ ಕಳ್ಳ ಬಂದಿದೆ ಡ್ಯಾಡಿ. ನನ್ ಕಿಟಕಿ ಹತ್ರ ನೋಡಿದೆ, ಈ ಕಡೆಗೆ ಹೋದ. ಅಣ್ಣ ಬಾ ನೋಡೋಣ. ಸರಿ ಸರಿ ಬಾ. ಏನಾಯ್ತು? ಸಕ್ಸಸ್ ಮಮ್ಮಿ. ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಹೋಗು ಬೇಗ. ಆಯ್ತು ಮಮ್ಮಿ. ಇಲ್ಲೇ ಈ ಕಡೆಗೆ ಹೋದ ಅಣ್ಣ. ಸರಿ, ಆ ಕಡೆ ನೋಡೋಣ ಬಾ. ಹಾ, ಯಾರು ಈ ಕಡೆ ನೋಡ್ಲೇ ಇಲ್ವಲ್ಲ. ಏನದ್ಗೆ? ಏನಾಯ್ತು? ಯಾರೋ ಒಬ್ಬ ಕಳ್ಳ ಬಂದಿದ್ನಂತೆ ಅತ್ಗೆ. ಕಳ್ಳನ? ಅಯ್ಯೋ ದೇವ್ರಿ, ಕಳ್ಳ ಮನೆಗ್ ಬಂದಿದ್ನಾ? ಆ ಕಳ್ಳ ಮನೇಲೇನು ಕಳ್ತನ ಮಾಡಿಲ್ಲ ತಾನೆ? ಇಲ್ಲ, ಅಖಿಲ್ ರೂಮಲ್ಲಿರೋ ಕಿಟಕಿ ಹತ್ರ ಕಾಣಿಸ್ಕೊಂಡಂತೆ. ಓಹೋ, ಏನೋ ಶಬ್ದ ಆಯ್ತಲ್ಲ ಅಂತ ಎಲ್ರೂ ಎದ್ ಬರೋಷ್ಟ್ರಲ್ಲಿ ಅವನ್ ಓಡ್ ಹೋಗಿದಾನೆ. ಏನೋ ಎಲ್ಲಾದ್ರೂ ಕಾಣಿಸಿದ್ನಾ? ಇಲ್ಲ ಅಣ್ಣ. ನಾನು ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಸರಿ ನಡಿ. ನಡಿ. ಅಖಿಲ್, ಎಲ್ಲೂ ಕಾಣಿಸ್ತಿಲ್ಲ ಡ್ಯಾಡಿ. ಎಸ್ಕೇಪ್ ಆಗಿದ್ದಾನೆ ಡ್ಯಾಡಿ. ಬನ್ನಿ. ನಿಂತ್ಕೊಳ್ಳಿ. ಇಲ್ಲಿ ದುಡ್ಡಿರೋ ಹಾಗಿದೆ. ಇಲ್ಲಿ ನೋಡಿ, ನೋಟಿನ ಕಟ್ಟು.
ಹೌದು, ಇಲ್ಲಿ ಯಾಕೆ ದುಡ್ಡು ಬಿದ್ದಿದೆ? ಚೆನ್ನಾಗಿದೆ. ಕಳ್ತನ ಮಾಡಕ್ ಬಂದಿದ್ದ ಕಳ್ಳ ಅವನೇನೋ ಕಳ್ತನ ಮಾಡ್ದೆ ಬೇರೆ ಇನ್ನೆಲ್ಲೋ ಕಳ್ತನ ಮಾಡಿರೋ ದುಡ್ಡನ್ನ ಇಲ್ಲಿ ಬೀಳಿಸ್ಕೊಂಡು ಹೋಗಿದಾನ. ಮಮ್ಮಿ ಮಮ್ಮಿ ನನಗ್ ತುಂಬಾ ಭಯ ಆಗ್ತದೆ ಮಮ್ಮಿ. ಯಾಕಮ್ಮ? ಆ ಕಳ್ಳ ಮತ್ತೇನಾದ್ರೂ ಬಂದ್ಬಿಟ್ರೆ ಅಂತ ತುಂಬಾ ಭಯ ಆಗ್ತದೆ. ಮತ್ತೆ ಯಾಕೆ ಬರ್ತಾನಮ್ಮ? ಅದೇ ಅವನು ದುಡ್ಡು ಬೀಳ್ಸ್ಕೊಂಡು ಹೋದ್ನಲ್ಲ, ಮತ್ತೇನಾದ್ರೂ ಆ ದುಡ್ಗೋಸ್ಕರ ಬಂದ್ರೆ ಅಂತ. ಬರೋಲ್ಲಮ್ಮ, ಅಪ್ಪಿ ತಪ್ಪಿ ಕೂಡ ಅವನು ಬರೋಲ್ಲಮ್ಮ. ನಾವೆಲ್ಲರೂ ಎಚ್ಚರವಾಗಿದ್ದೀವಿ ಅಂತ ಅವನಿಗೆ ಅರ್ಥ ಆಗಿರೋದ್ರಿಂದ ಖಂಡಿತ ಅವನು ಬರಲ್ಲ. ನೀನ್ ಧೈರ್ಯವಾಗಿರು. ಸರಿ ಅಂಕಲ್. ಹಾ ಅಖಿಲ್, ನಾಳೆ SIಗೆ ಫೋನ್ ಮಾಡಿ ನಡೆದಿದ್ದೆಲ್ಲ ಹೇಳು. ಆಯ್ತು ಡ್ಯಾಡಿ. ಆ ಸಿಕ್ಕಿದ ದುಡ್ಡನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡು. ಓಕೆ ಡ್ಯಾಡಿ. ಹಾ ನಡೀರಿ, ಎಲ್ಲರೂ ಹೋಗಿ ಮಲ್ಕೊಳ್ಳೋಣ. ಮೊದಲನೇ ಸ್ಟೆಪ್ ಅಲ್ಲಿ ನಾವ್ ಅನ್ಕೊಂಡ ಹಾಗೆ ಕಲ್ಲು ಮತ್ತೆ ನೋಟಿನ ಕಟ್ಟಿನ ಪ್ಲಾನ್ ರಾತ್ರಿ ಚೆನ್ನಾಗಿ ವರ್ಕೌಟ್ ಆಯ್ತು. ಹೌದು, ಏನಾಯ್ತೋ ಏನೋ ಯಾರಿಗೂ ಏನು ಅರ್ಥ ಆಗದೆ ಎಲ್ರೂ ಸರಿಯಾಗಿ ತಲೆ ಕೆಡಿಸ್ಕೊಂಡಿರ್ತಾರೆ. ಆ ಕಲ್ಲನ್ನ ನಾವು ಅಖಿಲ್ಗೆ ಟಾರ್ಗೆಟ್ ಮಾಡಿದ್ವಿ ಅನ್ನೋ ವಿಷಯ ಯಾವತ್ತೂ ಯಾರಿಗೂ ಗೊತ್ತಾಗ್ಬಾರ್ದು. ಆ ಕಲ್ಲಿಂದ ಅಖಿಲ್ನ ಟಾರ್ಗೆಟ್ ಮಾಡ್ದ ಹಾಗೆ ಈಗ ಒಂದು ಫೋನ್ ಕಾಲಿಂದ ಶ್ಯಾಮನ ಟಾರ್ಗೆಟ್ ಮಾಡ್ತಾನೆ ನಮ್ಮ ಮಲ್ಲಿಕಾರ್ಜುನ್.